ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಡಿ ಎಂಟ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಇಡಿ ಅವಶ್ಯಕತೆ ಏನ್ರಿ ಇತ್ತಿಲ್ಲಿ ಅಂತ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಇಡಿ ಬೇಕಿತ್ತಾ? SIT ಕೊಟ್ಟಿರಲಿಲ್ವಾ? 11-12 ಜನ ಅರೆಸ್ಟ್ ಮಾಡಿಲ್ವಾ? ಅವರು ತನಿಖೆ ನಡೆಸ್ತಾ ಇಲ್ವಾ? ಎಲ್ಲದಕ್ಕೂ ಇಡಿನೇ ಅವ್ರಿಗೆ. ಕೇಂದ್ರ ತನ್ನ ಕೈಗೆ ತೊಗೊಂಡ್ಬಿಡೋದು, ಬೇಕಾದಂತೆ ಬರೆಸೋದು, ಬೇಕಾದಂತೆ ತನಿಖೆ ಮಾಡೋದು ಮಾಡಿಸ್ತಾ ಇದೆ. ಗೊತ್ತಿಲ್ಲದಿರೋ ವಿಷಯನ ಕಳೆದ 10 ವರ್ಷಗಳಲ್ಲೂ ಅದೇ ಕಥೆ, ಈಗಲೂ ಇದು ಮುಂದುವರಿತಾ ಇದೆ. IT ಇಡಿ ಅಂದರೆ ಸಾಕ್ರಿ, ಇವೆರಡೂ ಕೇಂದ್ರದ ಕೈಗೊಂಬೆಗಳು. ಇಡಿ ದಾಳಿನೇ ರಾಜಕೀಯ ಪ್ರೇರಿತ ಅಂತ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಾತಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಟ್ಟರಲ್ರಿ, ಅವರು ನೈತಿಕ ಹೊಣೆ ಹೊತ್ಕೊಂಡು ಹಣ ವರ್ಗಾವಣೆ ಆಗಿದೆ ಅಂದ ತಕ್ಷಣ ಇವ್ರ ತಪ್ಪೇನ್ರಿ ಬಂತದರಲ್ಲಿ? ಯಾರು ಬೇಕಾದರೂ ಮಾಡಿರಬಹುದು. ನಾಗೇಂದ್ರ ವಶಕ್ಕೆ ಪಡೆದಂಥ ವಿಚಾರಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಈ ಪ್ರಶ್ನೆ ಎತ್ತಿದ್ದಾರೆ. ಏನು ಅವಶ್ಯಕತೆ? ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ. ಅದೇನು ಅವಶ್ಯಕತೆ ಇರಲಿಲ್ಲ, ಬಟ್ ಅವ್ರೇನು ಮಾಡ್ತಾ ಇದ್ದಾರೆ, ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ನಾಗೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ನನ್ನ ಕೈವಾಡ ಇಲ್ಲ ಅಂತ. ಅವರೇ ತನಿಖೆಯನ್ನ ಏನು ತನಿಖೆ ತಂಡವನ್ನ ರಚನೆ ಮಾಡಬೇಕು ಅಂತ ಅವರೇ ಬರೆದಿದ್ದು. ಈ IT ಇಡಿ ಎಲ್ಲ ಇವ್ರದ್ದು ಕೈಗೊಂಬೆ ಅಲ್ವಾ, ಸೆಂಟ್ರಲ್ ಗವರ್ಮೆಂಟ್ ಕೈಗೊಂಬೆ. ಈಗ ಮೊನ್ನೆ ಜಾರ್ಖಂಡ್ ಚೀಫ್ ಮಿನಿಸ್ಟರಿಗೆ ಒಳಗೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ಏನಂತು, ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ವಾ? ಆದ್ರೆ 60-70 ದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಳಗೆ ಇಟ್ಟಿದ್ರು. ಅವರು ನೋಡ್ರಿ ಏನ್ ದಾಖಲೆಗಳು ಕೊಟ್ಟಿದ್ದಾರೆ, ಏನ್ ವಿಚಾರಣೆ ಮಾಡ್ತಾರೆ ನೋಡೋಣ. ನಾವು ಯಾವ್ದು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೆಡಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ. ನೀವು ಕೂಡ ತೋರಿಸಿದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ ನಲ್ಲಿ. ಆ ಅಧಿಕಾರಿ ಹೇಳ್ತಾ ಇರೋದು, ದದ್ದಲ್ ಅವ್ರಿಗೆ ಗೊತ್ತಾದ್ರೆ, ನಾಗೇಂದ್ರ ಅವ್ರಿಗೆ ಗೊತ್ತಾದ್ರೆ ರಾಧಾಂತ ಮಾಡ್ತಾರೆ ಅಂತ. ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವಾ. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವರೇ SIT ಕಾನ್ಸ್ಟಿಟ್ಯೂಟ್ ಆಗಿದೆ. SIT ಅವರು ಈಗಾಗಲೇ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಇಡಿಯವರು ಸಹ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ನಡೀಲಿ. ಸರ್ಕಾರ ಅಲ್ಲ ನೋಡ್ರಿ, ಅವ್ರವ್ರ ವೈಯಕ್ತಿಕ ವಿಚಾರಗಳು. ಆಮೇಲೆ ಇಡಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ರೆ ಏನಾಗಿದೆ ಅನ್ನೋದು ಸತ್ಯ ಸಿಗುತ್ತಲ್ಲ ಅಲ್ಲಿ. ಅದ್ರ ಬಗ್ಗೆ ನಾವೇನ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು